ಡ್ರಿಂಕಿಂಗ್ ಅಡಿಕ್ಷನ್ ಇದು ಒಂದ್ಸರಿ ಶುರುವಾದರೆ ಬಿಡೋದು ತುಂಬ ಕಷ್ಟ. ಅದರಲ್ಲಿ ಹಲವಾರು ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗಿರುತ್ತೆ. ಮುಖ್ಯವಾಗಿ ಕಾರ್ಟಿಸೋಲ್ ತುಂಬ ಅಸಮತೋಲನ ಆಗಿರುತ್ತೆ ಜಾಸ್ತಿ ಕುಡಿಯೋರಲ್ಲಿ. ಕುಡಿತದ ಚಟವನ್ನು ನಾವು ಹೇಗೆ ಬಿಡೋದು ಅಂತಕ್ಕಂಥ ವಿಚಾರವನ್ನು, ಇದಕ್ಕೆ ಕೆಲವೊಂದಿಷ್ಟು ಪದಾರ್ಥಗಳನ್ನು ತಾವು ಮನೇಲಿ ಬಳಸಿ ಅದನ್ನು ಚೂರ್ಣ ತಯಾರಿಸಿ ಇಟ್ಕೊಳ್ಬೋದು. ಅವರಿಗೆ ನಾವು ಬಿಡಿಸ್ಬೇಕು ಅಂತ, ಬೇರೆಯವ್ರಿಗೆ ನಾವು ಬಿಡಿಸ್ಬೇಕು ಅಂತ ಆಸಕ್ತಿ ಇದ್ದರೆ ಅವರಿಗೆ ಟೀ ಬದಲಾಗಿ ಈ ಥರ ಕಷಾಯ ಮಾಡಿ ಕೊಡೋದು. ಈ ಮನೆಮದ್ದುಗಳು ಪ್ರತಿಶತ 100ಕ್ಕೆ 80ರಷ್ಟು ಜನರಿಗೆ ವರ್ಕ್ ಆಗ್ತವೆ. ಎಷ್ಟೋ ಮನೆತನಗಳಲ್ಲಿ ಅನ್ಯಾಯ, ಬಲಾತ್ಕಾರಗಳು, ಅನಾಚಾರಗಳು, ಕೊಲೆ, ಸುಲಿಗೆ ನಡೀಲಿಕ್ಕೆ ಈ ಕುಡಿತವೂ ಕೂಡ ಒಂದು ಮುಖ್ಯ ಕಾರಣ ಆಗ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕುಡಿತವನ್ನು ಬಿಡಿಸ್ತಕ್ಕಂಥ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಡ್ರಿಂಕಿಂಗ್ ಅಡಿಕ್ಷನ್ ಇದು ಒಂದ್ಸರಿ ಶುರುವಾದರೆ ಬಿಡೋದು ತುಂಬ ಕಷ್ಟ. ಅದರಲ್ಲಿ ಹಲವಾರು ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗಿರುತ್ತೆ. ಮುಖ್ಯವಾಗಿ ಕಾರ್ಟಿಸೋಲ್ ತುಂಬ ಅಸಮತೋಲನ ಆಗಿರುತ್ತೆ ಜಾಸ್ತಿ ಕುಡಿಯೋರಲ್ಲಿ. ಆ ಕಾರ್ಟಿಸೋಲ್ ಅಸಮತೋಲನದಿಂದನೇ ಏನಾಗುತ್ತೆ, ಕುಡಿತದ ಚಟ ಬಿಡಲಿಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಮೆಲಟೋನಿನ್, ಆಕ್ಸಿಟೋಸಿನ್, ಡೋಪಮಿನ್ಗಳು ಅಂತಕ್ಕಂಥ ಮುಖ್ಯವಾದ ಮೆದುಳಿನ ಒಳಗಡೆ ಸ್ರವೈಕೆಯಾಗುವ ಹಾರ್ಮೋನ್ಸ್ಗಳಲ್ಲೂ ಕೂಡ ತುಂಬ ವ್ಯತ್ಯಾಸ ಆಗಿರುತ್ತೆ. ಇವುಗಳೆಲ್ಲ ಕಾರಣಗಳಿಂದಾಗಿ, ಹಾರ್ಮೋನ್ಸ್ಗಳ ಕಾರಣ ಆಗಿರಬಹುದು, ಅಡಿಕ್ಷನ್ನಿಂದ ನಮ್ಮ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು, ಮನೋರೋಗ, ಅಡಿಕ್ಷನ್, ಹೀಗೆ ಇದಕ್ಕೆಲ್ಲ ಕಾರಣಗಳಿಂದಾಗಿ ಡ್ರಿಂಕ್ ಅಂತಕ್ಕಂಥದ್ದು, ಆಲ್ಕೋಹಾಲ್, ಸರಾಯಿ, ಮದ್ಯಪಾನ ಅಂತ ಏನು ಕರೀತಾರೆ, ಇದನ್ನು ಬಿಡೋದು ತುಂಬ ಕಷ್ಟ ಆಗುತ್ತೆ. ಹಾಗಿದ್ರೆ ಆ ಹಾರ್ಮೋನ್ಸ್ಗಳನ್ನು ಸರಿಪಡಿಸೋದ್ರ ಮೂಲಕ ನಮ್ಮ ಮನಸ್ಸನ್ನು ಕೂಡ ಪ್ರಸನ್ನಗೊಳಿಸಿ ಕುಡಿತದ ಚಟವನ್ನು ನಾವು ಹೇಗೆ ಬಿಡೋದು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಆದ್ಮೇಲೆ ಇದಕ್ಕೆ ಕೆಲವೊಂದಿಷ್ಟು ಪದಾರ್ಥಗಳನ್ನು ತಾವು ಮನೇಲಿ ಬಳಸಿ ಅದನ್ನು ಚೂರ್ಣ ತಯಾರಿಸಿ ಇಟ್ಕೊಳ್ಬೋದು. 100 ಗ್ರಾಮ್ನಷ್ಟು ಬ್ರಾಹ್ಮಿ ಚೂರ್ಣ ಆಯುರ್ವೇದ ಅಂಗಡಿಗಳಲ್ಲಿ ಇದು ಸಿಗ್ತದೆ. ಅದರಲ್ಲಿ 50 ಗ್ರಾಮ್ನಷ್ಟು ಬಜೆ ಬೇರಿನ ಪುಡಿ, 20 ಗ್ರಾಮ್ನಷ್ಟು ಏಲಕ್ಕಿಯ ಪುಡಿ ಹಾಗೂ ಅದರಲ್ಲಿ 100 ಗ್ರಾಮ್ನಷ್ಟು ಸೋಂಪು ಕಾಳಿನ ಪುಡಿ, 100 ಗ್ರಾಮ್ನಷ್ಟು ಒಣಶುಂಠಿಯ ಪುಡಿ, ಹಾಗೆಯೇ ಒಂದು 50 ಗ್ರಾಮ್ನಷ್ಟು ಸೈಂಧವ ಲವಣ. ಇವಿಷ್ಟೆಲ್ಲವನ್ನು ಪೌಡರ್ ಫಾರ್ಮೇಷನ್ ತೆಗೆದುಕೊಂಡು ಅವೆಲ್ಲನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನ ಏನು ಮಾಡಬೇಕು ಅಂದರೆ, 1 ಚಮಚದಷ್ಟು ಈ ಪೌಡ್ರನ್ನು 1 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಅರ್ಧ ಗ್ಲಾಸಿಗೆ ಇಳಿಬೇಕು. ಹಾಗೆ ಮಾಡಿ ಅದನ್ನು ಸೋಸಿ ಅದರ ಕಷಾಯವನ್ನು ಕುಡಿಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಒಳ್ಳೆ ಬೆಲ್ಲ ಇದ್ದರೆ ಬೆಲ್ಲವನ್ನು ಸೇರಿಸಿ ಕುಡಿಬೋದು. ತಾವಷ್ಟಕ್ಕೆ ತಾನೇ ಕುಡಿತಾ ಬಿಡ್ತೇನೆ ಅಂತಕ್ಕಂಥ ಇಚ್ಛೆಯರು ತಾವೇ ಈ ಕಷಾಯ ಮಾಡ್ಕೊಂಡು ಕುಡಿಬೋದು. ಇನ್ನು ಅವರಿಗೆ ನಾವು ಬಿಡಿಸ್ಬೇಕು ಅಂತ, ಬೇರೆಯವ್ರಿಗೆ ನಾವು ಬಿಡಿಸ್ಬೇಕು ಅಂತ ಆಸಕ್ತಿ ಇದ್ದರೆ ಅವರಿಗೆ ಟೀ ಬದಲಾಗಿ ಈ ಥರ ಕಷಾಯ ಮಾಡಿ ಕುಡಿದು. ಏನು ಹೇಳೋದು, ಈ ಮಳೆಗಾಲ ಶುರುವಾಯಿತು, ಚಳಿಗಾಲ ಶುರುವಾಯಿತು, ಕೆಮ್ಮು ಕಫ ಆಗಬಾರ್ದು ಅಂತೇಳಿ ಕಷಾಯ ಕೊಡುತ್ತೇವೆ ಅಂತ ಹೇಳೋದು ಸುಮ್ಮನೆ ಅವ್ರಿಗೆ. ಹಾಗೆ ಈ ಕಷಾಯ ಕೊಡೋದು. ಈ ಥರ ಕೊಟ್ಟರು ಕೂಡ ಅವರಿಗೆ ಡೇ ಬೈ ಡೇ ಆ ಒಂದು ಕಾರ್ಟಿಸೋಲ್ ಸಮತೋಲನ ಸ್ಥಿತಿಗೆ ಬರ್ತದೆ, ಮೆದುಳಿನ ಹಾರ್ಮೋನ್ಗಳು ಸಮತೋಲನ ಸ್ಥಿತಿಗೆ ಬರ್ತವೆ. ಜೊತೆಗೆ ಮನಸ್ಸನ್ನು ಪ್ರಸನ್ನಗೊಳಿಸುವ, ಪ್ರಫುಲ್ಲಿತಗೊಳಿಸ್ತಕ್ಕಂಥ ಶಕ್ತಿ ಇದರಲ್ಲಿರೋದ್ರಿಂದ ನಿಧಾನಕ್ಕೆ ಆ ಆಲ್ಕೋಹಾಲು ಸೇವನೆ ಮಾಡ್ತಕ್ಕಂಥ ಆಸಕ್ತಿ ಅವರಲ್ಲಿ ಹೊರಟೋಗ್ತದೆ. ಇದೊಂದು. ಇನ್ನೂ ಸ್ವಲ್ಪ ಕ್ವಿಕ್ಕಾಗಿ ಬೇಗ ಕೆಲಸ ಮಾಡ್ತಕ್ಕಂಥ ಒಂದು ಸ್ವರಸ, ಅಂದರೆ ಕುಡಿದು ಅಮಲಿನಲ್ಲಿ ಮಲಗಿರ್ತಾರಲ್ಲ, ಮಲಗಿದಾಗ ಏನು ಮಾಡಬೇಕು, ಹರಳೆಲೆ ಅಂತ ಇರ್ತದೆ. ಹರಳೆಲೆ ಅಂದ್ರೆ ಏನು, ಹರಳೆಣ್ಣೆ ನಾವು ಸೇವನೆ ಮಾಡ್ತೇವಲ್ಲ, ಹರಳೆಣ್ಣೆ ಮಸಾಜ್ ಮಾಡಲಿಕ್ಕೆ ಅಥವಾ ಬೇದಿ ಆಗ್ಲಿಕ್ಕೆ ಹರಳೆಣ್ಣೆ ಹೇಳ್ತೇವಲ್ಲ, ಅದು ಆ ಹರಳೆ ಎಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಔಡ್ಲೆಲೆ ಅಂತ ಇದಕ್ಕೆ ಕರೀತಾರೆ. ಅದರ ಎಲೆಯನ್ನ ಜಜ್ಜಿ ರಸ ತೆಗಿಬೇಕು. ಆ ರಸವನ್ನ ಕುಡಿದ ಅಮಲಿನಲ್ಲಿ ಮಲಗಿರ್ತಾನಲ್ಲ ಮನುಷ್ಯ, ಅವನಿಗೊಂದು 4 ಹನಿ 2 ಕಡೆ ಮೂಗಿನ ಹೊಳೆಯಲ್ಲಿ ಹಾಕಿಬಿಡಿ. ತಕ್ಷಣ ಅವನಿಗೆ ವಾಂತಿ ಆಗ್ತದೆ, ಮತ್ತೆ ವಾಪಸ್ ಕುಡಿಯಕ್ಕೆ ಅವನು ಮನಸ್ಸು ಬರಲ್ಲ. ಒಂದೇ ಸರಿ ಹಾಕಿದ್ರೆ ಅವನು ಮತ್ತೆ ಕುಡಿಯಲ್ಲ. ಕೆಲವೊಬ್ರು ಮಂಡಿರ್ತಾರೆ, ಅಂಥವ್ರಿಗೆ ಒಂದು 2-3 ಸಲ ಹಾಕ್ಬೋದು. ಇದು ಕೂಡ ಒಂದು ಒಳ್ಳೆಯ ಮನೆಮದ್ದು. ಈ ಮನೆಮದ್ದುಗಳು ಪ್ರತಿಶತ 100ಕ್ಕೆ 80ರಷ್ಟು ಜನರಿಗೆ ವರ್ಕ್ ಆಗ್ತವೆ. ಇನ್ನು 20ರಷ್ಟು ಜನರಿಗೆ ಇದು ವರ್ಕ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂತಹ ಸಂದರ್ಭದಲ್ಲಿ ತಾವೇನ್ ಮಾಡ್ಬೋದು ಅಂದ್ರೆ, ನಮ್ಮಲ್ಲಿ ಒಂದು ನಶಾಮುಕ್ತಿ ಚೂರ್ಣ ಅಂತ ನಾವು ತಯಾರಿಸ್ತೇವೆ.
ನಾವು ಮೆಡಿಸಿನ್ ಬಗ್ಗೆ ಹೇಳೋದು ಅಪರೂಪ. ನಮ್ಮಲ್ಲಿ ಆ ಮೆಡಿಸಿನ್ ಈ ಮೆಡಿಸಿನ್ ಇದೆ ಅಂತ ಯಾವತ್ತೂ ನಾವು ಹೇಳೋದಿಲ್ಲ. ಅನಿವಾರ್ಯತೆ ಇದ್ದಾಗ ಮಾತ್ರ ಹೇಳ್ತೇವೆ. ಕಣ್ಣಿನ ಔಷಧಿ ಬಗ್ಗೆ ಹೇಳಿದ್ವಿ ಹಿಂದೆ, ಪಂಚಭೂತ ಶುದ್ಧಿ ಬಗ್ಗೆ ಹೇಳಿದ್ವಿ, ಮತ್ತು ಇದ್ರ ಬಗ್ಗೆ. ಆ ನಶಾಮುಕ್ತಿ ಚೂರ್ಣವನ್ನ ತಾವು ಅಡಿಗೆಯಲ್ಲಿ ಕುಡಿತಾ ಇರ್ತಕ್ಕಂಥವ್ರಿಗೆ ಅಡಿಗೆಯಲ್ಲಿ ಉಪ್ಪಿಟ್ಟು, ಪಲಾವು, ಪಲ್ಯ, ಸಾಂಬಾರಿನಲ್ಲಿ ಬೆರೆಸಿ ಕೊಡ್ಬೇಕು. ಅದನ್ನ ಕೊಟ್ಟಾಗ ಅದನ್ನ ಬೆರೆಸಿದವ್ರಿಗೆ ಗೊತ್ತಾಗಲ್ಲ, ಕಲರು ಟೇಸ್ಟ್ ಏನು ಬದಲಾಗಲ್ಲ. ಅವರು ಬೇಗ ಕುಡಿತವನ್ನ ಬಿಡ್ತಾರೆ. ವಾಂತಿ ಭೇದಿ ಆಗುತ್ತೆ, ಸ್ವಲ್ಪ ಇರಿಟೇಷನ್ ಆಗುತ್ತೆ, ಅದಕ್ಕೆ ತಾವು ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹೀಗೆ ಕುಡಿತವನ್ನು ಬಿಡಿಸ್ತಕ್ಕಂಥ ಮನೆಮದ್ದನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಈ ವಿಚಾರ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಮನೆತನಗಳು ಇವತ್ತು ಬೀದಿಗೆ ಬಂದಿದ್ದಾರೆ ಕುಡಿತದಿಂದ. ಎಷ್ಟೋ ಮನೆತನಗಳಲ್ಲಿ ಅನ್ಯಾಯ, ಬಲಾತ್ಕಾರಗಳು, ಅನಾಚಾರಗಳು, ಕೊಲೆ, ಸುಲಿಗೆ ನಡೀಲಿಕ್ಕೆ ಈ ಕುಡಿತವೂ ಕೂಡ ಒಂದು ಮುಖ್ಯ ಕಾರಣ ಆಗ್ತಾ ಇದೆ. ಅದಕ್ಕಾಗಿ ಇದನ್ನ ನಾವು ಬಹಿಷ್ಕರಿಸಬೇಕು. ಸರ್ಕಾರಕ್ಕೂ ಕೂಡ ನಾವು ವಿನಂತಿ ಮಾಡ್ಕೊಳ್ತಾ ಇರ್ತೇವೆ. ಆದರೆ ಸರ್ಕಾರ ಒಂದು ಕಣ್ಣಲ್ಲಿ ಚುಚ್ಚೋದು, ಇನ್ನೊಂದು ಕಣ್ಣಲ್ಲಿ ನೀರು ಒರೆಸೋದು. ಆರೋಗ್ಯದ ಬಜೆಟ್ ಅನ್ನ, ಸಮಾಜ ಕಲ್ಯಾಣ ಇಲಾಖೆ ಬಜೆಟ್ ಅನ್ನು ಅವರೇ ಮಂಡನೆ ಮಾಡೋದು, ಮತ್ತೆ ಕುಡಿತಕ್ಕೆ ಆ ಒಂದು ಸಾರಾಯಿ ಅಂಗಡಿಗಳಿಗೆ ಅವರೇ ಲೈಸೆನ್ಸ್ ಕೊಡೋದು. ಅದರಿಂದ ಬಜೆಟ್ ಬರುತ್ತೆ, ಅದರಿಂದ ನಮಗೆ ಟ್ಯಾಕ್ಸ್ ಬರುತ್ತೆ ಅಂತ ಹೇಳ್ತಾರೆ. ಆ ಟ್ಯಾಕ್ಸ್ ತಗೊಂಡು ಏನ್ ಮಾಡ್ತಾರೆ? ದುಡ್ಡಿನಿಂದ ಮನುಷ್ಯರ ಜೀವನವನ್ನು ಸುಧಾರಿಸ್ಲಿಕ್ಕಾಗತ್ತಾ? ಆರೋಗ್ಯವನ್ನು ಕೊಡ್ಲಿಕ್ಕಾಗತ್ತಾ? ದುಡ್ಡಿನಿಂದ ಆರೋಗ್ಯವನ್ನು ಪರ್ಚೇಸ್ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಜನರ ಆರೋಗ್ಯ ಕೆಡಿಸಿ ಹೆಲ್ತ್ ಬಜೆಟ್ ಮಾಡೋ ಅವಶ್ಯಕತೆ ಏನಿದೆ? ಸಾರಾಯಿನೇ ಬ್ಯಾನ್ ಮಾಡಿದ್ರೆ ಆ ಕಡೆಗೆ ಹೆಲ್ತ್ ಬಜೆಟ್ಗೆ ಕ್ಯಾನ್ಸರ್ ರೋಗಿಗಳು ಹೆಚ್ಚಾಗ್ತಿದ್ದಾರೆ. ಆಲ್ಕೋಹಾಲಿಂದ ಮುಖ್ಯವಾಗಿ ಕಿಡ್ನಿ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಆಮೇಲೆ ಕರುಳಿನ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಹಾಗೂ ಸ್ಕಿನ್ ಕ್ಯಾನ್ಸರ್, ಈ ಥರದ ಕ್ಯಾನ್ಸರ್ ಸಮಸ್ಯೆಗಳು ಮುಖ್ಯವಾಗಿ ಹೆಚ್ಚಾಗ್ತದೆ. ಅದಕ್ಕೆ ಕ್ಯಾನ್ಸರ್ಗೆ ಅಂತ ವಿಶೇಷವಾಗಿ ಫಂಡ್ ಕೊಡೋದು, ಬಜೆಟ್ ಮಂಡನೆ ಮಾಡೋದು ಅವಶ್ಯಕತೆ ಏನು ಬರ್ತದೆ? ಅದಕ್ಕೆ ಮದ್ಯಪಾನ ಕರ್ನಾಟಕದಲ್ಲಿ ಬ್ಯಾನ್ ಆಗಬೇಕು ಅಂತೇಳಿ ನಮ್ದೊಂದು ರಿಕ್ವೆಸ್ಟ್ ಇದೆ ಗೌರ್ಮೆಂಟ್ಗೆ. ಅದಕ್ಕೆ ತಾವು ಕೂಡ ಕೈ ಜೋಡಿಸಿ, ತಾವೆಲ್ಲರೂ ಒಂದಾಗೋದಾದ್ರೆ ಈ ಕಮೆಂಟ್ ಮೂಲಕ ತಿಳಿಸಿ, ಕುಡಿತ ಬ್ಯಾನ್ ಆಗಬೇಕು, ಮದ್ಯಪಾನ ಬ್ಯಾನ್ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ. ಆ ಕಮೆಂಟನ್ನೇ ನಾವು ಗೌರ್ಮೆಂಟ್ ಮುಂದೆ ಇಡೋಣ. ತಮಗೆ ಇದರ ಬಗ್ಗೆ ಕುಡಿತ ಬ್ಯಾನ್ ಆಗಬೇಕು ಅಂತಕ್ಕಂಥ ಒಂದು ಆದರ್ಶ ವಿಚಾರಗಳಿದ್ದರೆ, ಈ ಮದ್ಯಪಾನ ಬ್ಯಾನ್ ಮಾಡ್ಬೇಕಂತ ಆದರ್ಶ ವಿಚಾರಗಳಿದ್ದರೆ, ನಮ್ಮ ವಿಳಾಸ ಇರ್ತದಲ್ಲ, ಕೆಳಗಡೆ ವಿಳಾಸ ಬರ್ತಿರ್ತದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಳಾಸ ಬರ್ತಿರ್ತದೆ. ತಮ್ಮ ಹೆಸರು ಮತ್ತು ತಮ್ಮ ಆ ಒಂದು ಅಭಿಪ್ರಾಯವನ್ನು ಬರೆದು, ಕುಡಿತದ ಬಗ್ಗೆ, ಕುಡಿತದ ಒಂದು ದುಶ್ಚಟಗಳಿಂದ ಆಗ್ತಕ್ಕಂಥ ಸಮಾಜದಲ್ಲಿ ಹಾನಿಗಳ ಬಗ್ಗೆ ಒಂದು ಪತ್ರ ಬರೆದು ನಮ್ಮ ಆಶ್ರಮಕ್ಕೆ ಕಳಿಸಿ. ಅದರಲ್ಲಿ ಮುಖ್ಯವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಆ ಪತ್ರ ಬರೆಯಿರಿ. ಆ ಪತ್ರ ಎಲ್ಲವೂ ತೆಗೆದುಕೊಂಡು ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗ್ತೇವೆ. ನೋಡೋಣ, ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಕರ್ನಾಟಕವನ್ನ ಮದ್ಯಪಾನ ಮುಕ್ತ ಕರ್ನಾಟಕವನ್ನಾಗಿ ಮಾಡೋ ಪ್ರಯತ್ನ ಮಾಡೋಣ. ಇದು ಶರಣರ ನಾಡು, ಸಂತರ ನಾಡು, ಮಹಾತ್ಮರ ನಾಡು. ಇಲ್ಲಿ ಮದ್ಯಪಾನ ನಿಷೇಧ ಆದರೆ ಬಹಳ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ತಮಗೆ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇವೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.